ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ಬಸ್ಸಿಗೆ ಕಲ್ಲು ತೂರಾಟ ನಡೆಸಿದ ವೃದ್ಧ ಬಂಧನ ಬಳಿಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ. ಉಪ್ಪಲ ಮುನ್ನಿಂಗೋಯಿ ನಿವಾಸಿ ಹಮೀದ್ ಅಲಿ ಮೃತಪಟ್ಟ ದುರ್ದೈವಿ. ಕೇರಳ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಮದ್ದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಭೇಟಿಗೆ ಸಂಬಂಧಿಸಿ ದೇವಾಲಯ ಆವರಣದಲ್ಲಿ ಭಾರೀ ಭದ್ರತೆ. ರಾಜ್ಯ ಶಾಲಾ ಕಲೋತ್ಸವದ ಚಿನ್ನದ ಕಪ್ನ ಪ್ರಯಾಣವು ಮೊಗ್ರಲ್ GVHSSನಿಂದ ಪ್ರಾರಂಭ. ಜಮಾತ್ ಹೈಯರ್ ಸೆಕೆಂಡರಿ ಶಾಲೆ ಹಾಗೂ ಹೊಸದುರ್ಗ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಚಿನ್ನ ಕಪ್ಗೆ ಅದ್ದೂರಿಯ ಸ್ವಾಗತ. ಕುಂಬಳೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಮೀನು ಮಾರುಕಟ್ಟೆ ಲೋಕಾರ್ಪಣೆಗೆ ಸ್ಥಗಿತ. ಮಾಲಿನ್ಯ ತುಂಬಿದ ಚರಂಡಿಗಳಿಂದಾಗಿ ಪ್ರದೇಶವಾಸಿಗಳು ಸಂಕಷ್ಟದಲ್ಲಿ. 15ನೇ COA ಕಾಂಜಂಗಾಡು ವಲಯ ಸಮ್ಮೇಳನವು ಜನವರಿ 26ರಂದು ಮಾವುಂಗಲ್ ಪಾವನಿಕ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ. ಇದರ ಭಾಗವಾಗಿ ರಚಿಸಲಾಯಿತು ಸಂಘಟನಾ ಸಮಿತಿ ರೂಪೀಕರಣ ಸಭೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ತಲಪಾಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಕಲ್ಲು ತೂರಾಟ ನಡೆಸಿದ ವೃದ್ಧರೊಬ್ಬರನ್ನು ಕರ್ನಾಟಕ ಪೊಲೀಸರು ವಶಕ್ಕೆ ಪಡೆದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉಪ್ಪಳ ಮನ್ನಂಗುಯಿ ನಿವಾಸಿ ಹಮೀದ್ ಅಲಿ ಮಾನಸಿಕ ತೊಂದರೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೇರಳ ಕರ್ನಾಟಕ ಗಡಿಯಲ್ಲಿರುವ ತಲಪಾಡಿಯಲ್ಲಿ ಈ ಘಟನೆ ನಡೆದಿದೆ. ಉಪ್ಪಳ ಮನ್ನಂಗುಯಿ ನಿವಾಸಿ ಹಮೀದ್ ಅಲಿ 4 ಬಸ್ಸುಗಳಿಗೆ ಕೈ ಬೀಸಿದರು, ಆದರೆ ಅವು ನಿಲ್ಲಿಸಲಿಲ್ಲ. ಬಳಿಕ ಬಂದ ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೊನೆಯ ಬಸ್ ಕೂಡ ನಿಲ್ಲಿಸಲು ವಿಫಲವಾದ ಕಾರಣ ಕೋಪದಿಂದ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದರು. ಕಲ್ಲು ತೂರಾಟದಲ್ಲಿ ಬಸ್ಸಿನ ಹಿಂಭಾಗದ ಗಾಜು ಹೊಡೆದು ಹೋಯಿತು. ಘಟನೆಯ ಬಳಿಕ ಚಾಲಕ ಹಾಗೂ ನಿರ್ವಾಹಕರು ಬಸ್ಸನ್ನು ನಿಲ್ಲಿಸಿ ಕಲ್ಲು ತೂರಾಟಗಾರರನ್ನು ಮಂಜೇಶ್ವರ ಪೊಲೀಸರಿಗೆ ಒಪ್ಪಿಸಿದರು. ಘಟನೆ ನಡೆದ ಸ್ಥಳವು ಕರ್ನಾಟಕದ ಉಳ್ಳಾಲ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತದೆ ಎಂದು ತನಿಖೆಯಲ್ಲಿ ತಿಳಿದು ಬಂದಾಗ ಪ್ರಕರಣವನ್ನು ಉಳ್ಳಾಲ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಯಿತು. ಬಳಿಕ ಮಂಜೇಶ್ವರ ಪೊಲೀಸರು ಹಮೀದ್ ಅವರನ್ನು ಉಳ್ಳಾಲ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಕೇಳಿಕೊಂಡರು. ಪೊಲೀಸ್ ಠಾಣೆಯಲ್ಲಿ ಹಾಜರಾದ ಹಮೀದ್ ಜಾಮೀನಿನ ಮೇಲೆ ಬಿಡುಗಡೆಗೊಂಡು ಮನೆಗೆ ಹಿಂತಿರುಗಿದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ತಲುಪಿ ಘಟನೆಯ ಬಗ್ಗೆ ವಿವರವಾದ ತನಿಖೆಯನ್ನು ಪ್ರಾರಂಭಿಸಿದರು. ಆತ್ಮಹತ್ಯೆಗೆ ಕಾರಣವಾದ ಸಂದರ್ಭಗಳನ್ನು ವಿವರವಾಗಿ ಪರಿಶೀಲಿಸಿದ್ದೇವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಘಟನೆಯು ಗಡಿ ಪ್ರದೇಶದಲ್ಲಿ ಪೊಲೀಸ್ ಅಧಿಕಾರ ವ್ಯಾಪ್ತಿ ಹಾಗೂ ಬಸ್ ನಿಲ್ದಾಣಗಳಲ್ಲಿ ಬಸ್ಸುಗಳು ನಿಲ್ಲದ ಕಾರಣ ಸಂಚಾರ ಸಮಸ್ಯೆಗಳ ಬಗ್ಗೆ ಮತ್ತೊಮ್ಮೆ ಗೊಂದಲವನ್ನುಂಟು ಮಾಡಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಮದ್ದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದ ಬಳಿಕ ರಾಜ್ಯಪಾಲರು ಕ್ಷೇತ್ರಕ್ಕೆ ಭೇಟಿ ನೀಡಿದರು. ರಾಜ್ಯಪಾಲರ ಭೇಟಿಗೆ ಸಂಬಂಧಿಸಿದಂತೆ ದೇವಾಲಯದ ಆವರಣದಲ್ಲಿ ಭಾರೀ ಭದ್ರತೆಯನ್ನು ನಿಯೋಜಿಸಲಾಗಿತ್ತು. ಆ ದೃಶ್ಯಗಳು KCN ನ್ಯೂಸ್ನಲ್ಲಿ ಲಭ್ಯವಿದೆ. ഭഗവാന്റെ അനുഗ്രഹം കൊണ്ട് ഇനി നിങ്ങൾ ചെയ്യുന്ന ഏത് കാര്യങ്ങളും ഏതൊരു വിഘ്നങ്ങളും ഇല്ലാണ്ട് നിർവിഘ്നമായിട്ട് നടത്തി കൊടുക്കണം. അതുപോലെ തന്നെ നിങ്ങളുടെ ജീവിതത്തിൽ ഏത് കഷ്ടങ്ങളും വരാത്ത വിധത്തിൽ ആയുരാരോഗ്യ സൗഖ്യം കൊടുത്തത് ദീർഘായുസ്യം കൊടുത്തിട്ട് നല്ല ഒരു ജീവിതം അനുഗ്രഹിക്കാൻ വേണ്ടി ഭഗവാനോട് ചെയ്യുന്ന പ്രാർത്ഥന. സർവവിഘ്നത്തിരേശ്മി ഗണാധിപതേ നമഃ. സർവമംഗളധാതാരോ പാർവതി പരമേശ്വരോ ഗണേശ സ്കന്ദയുക്തം വന്ദേ വാഞ്ചേ പ്രാർത്ഥനാം സമർപ്പയാമി. When Mahaganapati himself visits here, he sits here. What are we? Nobody. हम एक
कमिटी के What is the date today? ರಾಜ್ಯ ಶಾಲಾ ಕಲೋತ್ಸವದ ಚಿನ್ನದ ಕಪ್ನ ಪ್ರಯಾಣವು ಮೊಗ್ರಲ್ GVHSSನಿಂದ ಪ್ರಾರಂಭವಾಯಿತು. ಜಮಾತ್ ಹೈಯರ್ ಸೆಕೆಂಡರಿ ಶಾಲೆ ಹಾಗೂ ಹೊಸದುರ್ಗ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಚಿನ್ನದ ಕಪ್ ಪ್ರಯಾಣಕ್ಕೆ ಅದ್ದೂರಿಯ ಸ್ವಾಗತ ಸ್ವೀಕರಿಸಲಾಯಿತು. ರಾಜ್ಯ ಶಾಲಾ ಕಲೋತ್ಸವದ ಭಾಗವಾಗಿ ಚಿನ್ನದ ಕಪ್ ಪ್ರಯಾಣವು ಕಾಸರಗೋಡಿನಿಂದ ಪ್ರಾರಂಭವಾಯಿತು. ಇಂದು 36 ಕೇಂದ್ರಗಳಲ್ಲಿ ಸ್ವಾಗತಗಳನ್ನು ಪಡೆದ ಬಳಿಕ ಕೋಷಿಕೋಡ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮೊಗ್ರಲ್ GVHSನಿಂದ ಪ್ರಾರಂಭವಾದ ತ್ರಿಶೂರ್ನ ರಾಜ್ಯ ಶಾಲಾ ಕಲೋತ್ಸವದ ನಗರಿಗೆ ಚಿನ್ನದ ಕಪ್ ಪ್ರಯಾಣವನ್ನು ಮಂಜೇಶ್ವರ ಶಾಸಕ AKM ಅಶ್ರಫ್ ಉದ್ಘಾಟಿಸಿದರು. ഏറെ സന്തോഷവും അഭിമാനവും നിറഞ്ഞ ഒരു ഒത്തുചേരലാണ് നമ്മുടെ ഇഷൽ ഗ്രാമത്തിൻ്റെ സാംസ്കാരിക സമ്പന്നതയുടെ ഈ വിദ്യാലയത്തിൻ്റെ മുറ്റത്ത് നിന്ന് നടക്കുന്നത്. വേദിയിൽ ജില്ലാ പഞ്ചായത്ത് പ്രസിഡന്റ് സാബു അബ്രഹാം അടക്കമുള്ള ജനപ്രതിനിധികൾ, എഡ്യൂക്കേഷൻ ഡിപ്പാർട്ട്മെൻറ്റിൻ്റെ പ്രിയപ്പെട്ട സാരഥ്യം വഹിക്കുന്ന വ്യക്തിത്വങ്ങളെ, പ്രിയപ്പെട്ട മാധ്യമ പ്രവർത്തകരെ, പ്രിയപ്പെട്ട എൻ്റെ നാട്ടുകാരെ, കുട്ടികളെ, അത്യുത്തര കേരളത്തിൻ്റെ ഭൂമികയിൽ ഇനിയുള്ള നാളുകൾ യാത്രകളുടെ നാളുകളാണ്. എല്ലാവരും യാത്രയ്ക്ക് വേണ്ടി ഇങ്ങനെ ഒരുക്കം കൂട്ടുന്നതിനിടയിൽ മഞ്ചേശ്വരത്തിന് നമ്മുടെ ഓർമ്മകളിൽ എന്നും അഭിമാനിക്കാവുന്ന സ്കൂൾ കലോത്സവത്തിൻ്റെ സ്വർണ്ണക്കപ്പ് ഘോഷയാത്ര മുഗരാലിൽ നിന്ന് പുറപ്പെടുമ്പോൾ പുതുവർഷം അത്യുത്തര കേരളത്തിൻ്റെ വടക്കേറ്റം മാറുന്നു എന്നതിൻ്റെ മികച്ച ഒരു മെസ്സേജാണ് ഇതിലൂടെ നമ്മൾ നൽകുന്നത്. ഞാനൊരു സുദീർഘമായ പ്രസംഗത്തിന് മുതിരുന്നില്ല. മുഗരാലിൽ സംസാരിക്കുമ്പോൾ ഈ കഴിഞ്ഞ കലോത്സവത്തിൻ്റെ സംഘാടക സമിതിയുടെ ചെയർമാൻ എന്ന ഒരു ഉത്തരവാദിത്വം ഏറ്റെടുത്ത് ഈ നാട്ടുകാർ വളരെ അതിമനോഹരമായി കേരളത്തിൻ്റെ കലോത്സവ ഓർമ്മകളിൽ ഒരു മുഗരാൽ ടച്ചിൻ്റെ കലോത്സവം കാണിച്ചു കൊടുത്ത ചരിത്രത്തിലെ വലിയ ഒരു ഓർമ്മകൾ നടന്നിട്ടുണ്ട്. ಜನವರಿ 13ರಂದು ಸಂಜೆ 6 ಗಂಟೆಗೆ ಚಿನ್ನದ ಕಪ್ ರಾಜ್ಯ ಕಲೋತ್ಸವದ ಮುಖ್ಯ ಸ್ಥಳವಾದ ತ್ರಿಶೂರ್ನ ತೆಕ್ಕಿನಾಡು ಮೈದಾನವನ್ನು ತಲುಪಲಿದೆ. 1986 ആദ്യമായി കലോത്സവത്തിന് വിലകൾ കുറിച്ചാക്കി സ്വർണ്ണക്കപ്പ് പിറവികൊണ്ടത്. ശംഖുനാഥത്തെയും പുസ്തകം അറിവിനെയും സൈക്കിൾ അധ്വാനത്തെയും 7 വളകളുടെ സപ്തസ്വരങ്ങളെയും പ്രതിദാനം ചെയ്യുന്നു. കാസർഗോഡ് മുദ്രാലിൽ നിന്ന് പ്രയാണം ആരംഭിച്ച സ്വർണ്ണക്കപ്പ് 13 ജില്ലകൾ കടന്ന് ഒടുവിൽ തൃശ്ശൂരിന്റെ മണ്ണിലെത്തുമ്പോൾ വമ്പിച്ച സ്വീകരണങ്ങൾ, ആർപ്പുവിളികൾ, ആരവങ്ങൾ, ഇതെല്ലാം നമ്മോട് പറയുന്നത് ഒരൊറ്റ കാര്യമാണ്: ലോക കൗമാരം ഒറ്റക്കെട്ടാണ്, ഒരു മനസ്സാണ്. ലോക കൗമാരം ഒറ്റക്കെട്ടാണ്, ഒരു മനസ്സാണ്. ഏഷ്യയിലെ ഏറ്റവും വലിയ ലോക കൗമാര കലോത്സവത്തിന്റെ പ്രതീകമായ സ്വർണ്ണക്കപ്പിന്റെ പ്രചാരണം ഇതാ മൊഗ്രാലിന്റെ ഹൃദയമായ മൊഗ്രാൽ GVHSS നിന്നും ആരംഭിച്ചിരിക്കുകയാണ്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಮೀನು ಮಾರುಕಟ್ಟೆ ಪೂರ್ಣಗೊಂಡ ಬಳಿಕ ತೆರೆಯದ ಕಾರಣ ಮೀನು ಮಾರುಕಟ್ಟೆ ಬಳಿಯ ಚರಂಡಿಗಳು ಮಾಲಿನ್ಯದಿಂದ ತುಂಬಿ ಹೋಗಿವೆ. ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಇಲ್ಲದಿರುವುದರಿಂದ ದುರ್ವಾಸನೆಯಿಂದಾಗಿ ಪ್ರದೇಶವಾಸಿಗಳು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಕುಂಬಳೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಮೀನು ಮಾರುಕಟ್ಟೆ ಪೂರ್ಣಗೊಂಡ ಬಳಿಕ ತೆರೆಯದ ಕಾರಣ ಮೀನು ಮಾರುಕಟ್ಟೆಯ ಬಳಿಯ ಚರಂಡಿಗಳು ಮಾಲಿನ್ಯದಿಂದ ತುಂಬಿ ಹೋಗಿವೆ. ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಇಲ್ಲದಿರುವುದರಿಂದ ದುರ್ವಾಸನೆಯಿಂದಾಗಿ ಪ್ರದೇಶವಾಸಿಗಳು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ತ್ರಿಸ್ತರ ಪಂಚಾಯತ್ ಚುನಾವಣೆ ಘೋಷಣೆಯಿಂದ ಪೂರ್ಣಗೊಂಡ ಮೀನು ಮಾರುಕಟ್ಟೆ ತೆರೆಯಲು ಸಾಧ್ಯವಾಗಲಿಲ್ಲ. ಹಳೆಯ ಮೀನು ಮಾರುಕಟ್ಟೆಯನ್ನು ಈ ಹಿಂದೆ ಕೆಡವಲಾಗಿತ್ತು. ಹೊಸ ಮೀನು ಮಾರುಕಟ್ಟೆಯನ್ನು ಆಧುನಿಕ ಸೌಲಭ್ಯದಿಂದ ನಿರ್ಮಿಸಲಾಗಿದೆ. ಪಂಚಾಯತ್ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಹಲವು ಬಾರಿ ಪರಿಶೀಲನೆ ನಡೆಸಿ ಮೀನು ಮಾರುಕಟ್ಟೆಯ ಕಾರ್ಮಿಕರಿಗೆ ಹಾಗೂ ಹತ್ತಿರದ ವ್ಯಾಪಾರಿಗಳಿಗೆ ಮೀನು ಮಾರುಕಟ್ಟೆ ಬಳಿ ಚರಂಡಿಗಳಿಗೆ ಕಸ ಎಸೆಯದಂತೆ ಎಚ್ಚರಿಕೆ ನೀಡಲಾಗಿತ್ತು. ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸುವ ಕುಂಬ್ಳೆ ಗ್ರಾಮ ಪಂಚಾಯತಿನ ಹರಿತ ಕರ್ಮ ಸೇನೆಯ ಸೇವೆಯನ್ನು ಮೀನು ಮಾರಾಟಗಾರರು ಉಪಯೋಗಿಸುತ್ತಿಲ್ಲ ಎಂಬ ಆರೋಪವೂ ಕೇಳಿಬರುತ್ತಿದೆ. ಇದಕ್ಕೂ ಮೊದಲು ಮೀನು ಮಾರುಕಟ್ಟೆಯ ಬಳಿಯ ಅಂಚೆ ಕಚೇರಿ ಪ್ರದೇಶದಲ್ಲಿ ವ್ಯಾಪಕವಾಗಿ ತ್ಯಾಜ್ಯವನ್ನು ಸುರಿಯಲಾಗುತ್ತಿತ್ತು.
ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಂಬ್ಳೆ ಅಂಚೆ ಕಚೇರಿಗೆ ಸ್ವಂತ ಕಟ್ಟಡ ನಿರ್ಮಾಣ ಆರಂಭವಾಗಿನಿಂದ ತ್ಯಾಜ್ಯವನ್ನು ಕಾಲುವೆಗೆ ಸುರಿಯಲು ಪ್ರಾರಂಭಿಸಲಾಯಿತು. ಇದರಿಂದ ಮಳೆಗಾಲದಲ್ಲಿ ನೀರಿನ ಹರಿವಿಗೆ ಅಡ್ಡಿಯಾಗುತ್ತದೆ. ವಾಣಿಜ್ಯ ಸಂಸ್ಥೆಗಳಿಗೆ ನೀರು ಮುನ್ನುಗ್ಗುತ್ತದೆ. ಹೊಸ ಆಡಳಿತ ಅಧಿಕಾರ ವಹಿಸಿಕೊಂಡ ತಕ್ಷಣ ಮೀನು ಮಾರಾಟಕ್ಕೆ ಮೀನು ಮಾರುಕಟ್ಟೆಯನ್ನು ತೆರೆಯಲು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು, ವ್ಯಾಪಾರಿಗಳು ಹಾಗೂ ಮೀನು ಮಾರಾಟಗಾರರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. 15ನೇ ಸಿಒಎ ಕಾಞಂಗಾಡು ವಲಯ ಸಮ್ಮೇಳನವು ಜನವರಿ 26ರಂದು ಮಾವುಂಗಲ್ ಪಾವನಿಕ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ. ಸಂಘಟನಾ ಸಮಿತಿ ರೂಪೀಕರಣ ಸಭೆ ನಡೆಯಿತು. ಸಿಒಎ ಕಾಞಂಗಾಡು ಪ್ರಾದೇಶಿಕ ಸಮ್ಮೇಳನವು ಜನವರಿ 26ರಂದು ಮಾವುಕಲ್ ಪಾವನಿಕ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ. ಸಂಘಟನಾ ಸಮಿತಿ ರಚನೆ ಸಭೆ ನಡೆಯಲಿದೆ. ಸಿಒಎ ರಾಜ್ಯ ಸಮಿತಿ ಸದಸ್ಯ KVBL നിർദ്ദേശക ലോഹിതാക്ഷൻ ಕಾರ್ಯಕ್ರಮವನ್ನು ഉദ്ഘാಟಿಸಿದರು. ഇത് സംസ്ഥാനത്തെക്കാളും വ്യത്യസ്തമായി കേരളത്തിൽ ഡിജിറ്റൽ കേബിൾ TV രംഗത്തായാലും ഇന്റർനെറ്റ് കേബിൾ TV രംഗത്തായാലും വളരെ കുറഞ്ഞ നിരക്കിൽ നമുക്ക് സേവനം നൽകാൻ കഴിയുന്നു. ഇന്ന് കേബിൾ TV ഓപ്പറേറ്റേഴ്സ് അസോസിയേഷന്റെ കീഴിൽ വൈവിധ്യമാർന്നിട്ടുള്ള വിവിധ പദ്ധതികൾ നൽകുന്നതിന്റെ ഭാഗമായി ഒട്ടനവധി കമ്പനികൾ പ്രവർത്തിക്കുന്നു. ಪ್ರಾದೇಶಿಕ ಅಧ್ಯಕ್ಷ ಚಂದ್ರನ್ ಎ ಅಧ್ಯಕ್ಷತೆ ವಹಿಸಿದ್ದರು. ಸಂಘಟನಾ ಸಮಿತಿಯು ಸತೀಶ್ ಕೆ ಪಾಕಂ ಅವರು ಅಧ್ಯಕ್ಷರನ್ನಾಗಿ, ವಿನೋದ್ ಪಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಹಾಗೂ ಪ್ರಕಾಶ್ ಅವರನ್ನು ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದರು. ಪ್ರಾದೇಶಿಕ ಕಾರ್ಯದರ್ಶಿ ಪ್ರಕಾಶ್ ಸ್ವಾಗತಿಸಿ ಪ್ರಾದೇಶಿಕ ಕೋಶಾಧಿಕಾರಿ ಮನೋಜ್ PK ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಞಂಗಾಡು. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ನೇತೃತ್ವದಲ್ಲಿ ಪ್ರಾರಂಭಿಸಲಾದ ರಾಜ್ಯ ಮಟ್ಟದ ರಕ್ಷಣಾ ಯಾತ್ರೆ ದೌತ್ಯಂ 2026 ಕಾಸರಗೋಡು ಜಿಲ್ಲೆಯಲ್ಲಿ ತನ್ನ ಪ್ರವಾಸವನ್ನು ಪೂರ್ಣಗೊಳಿಸಿತು. ತ್ರಿಕರಿಪುರದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಮಾರೋಪ ಸಮ್ಮೇಳನವನ್ನು ಕಾಸರಗೋಡು DCC ಉಪಾಧ್ಯಕ್ಷ ಅಡ್ವೊಕೇಟ್ KK ರಾಜೇಂದ್ರನ್ ಉದ್ಘಾಟಿಸಿದರು. ಸಹಕಾರಿ ಕ್ಷೇತ್ರ ಹಾಗೂ ಅದರ ಉದ್ಯೋಗಿಗಳಿಗೆ ಹಾನಿ ಮಾಡುತ್ತಿರುವ ಎಡಸರಕಾರದ ನೀತಿಗಳ ವಿರುದ್ಧ ಕೇರಳ ಸಹಕಾರಿ ನೌಕರರ ಫ್ರಂಟ್ ರಾಜ್ಯ ಅಧ್ಯಕ್ಷ ಬಿನು ಕಾವುಂಗಲ್ ನೇತೃತ್ವದ ರಾಜ್ಯ ಮಟ್ಟದ ಸಹಕಾರಿ ಸಂರಕ್ಷಣಾ ಯಾತ್ರೆ ಕಾಸರಗೋಡು ಜಿಲ್ಲೆಯಲ್ಲಿ ತನ್ನ ಪ್ರವಾಸವನ್ನು ಪೂರ್ಣಗೊಳಿಸಿದೆ. ತ್ರಿಕರಿಪುರ ಬಸ್ ನಿಲ್ದಾಣದ ಬಳಿ ನಡೆದ ರಾಜ್ಯ ಮಟ್ಟದ ಸಮಾರೋಪ ಸಭೆಯನ್ನು ಕಾಸರಗೋಡು DCC ಉಪಾಧ್ಯಕ್ಷ ಪ್ರಮುಖ ಸಹಕಾರಿ ಅಡ್ವೊಕೇಟ್ KK ರಾಜೇಂದ್ರನ್ ಉದ್ಘಾಟಿಸಿದರು. ഇവിടെ ഈ സഹകരണ രംഗത്തെ മുച്ചൂടും മുടിച്ചുകൊണ്ടുള്ള ഒരു സർക്കാരിന്റെ ധനാഗമന മാർഗമായി ഇതിനെ മാറ്റുകയായിരുന്നു. ഏത് വേണമെങ്കിലും സഹകരണ രംഗത്തെ അതിന്റെ പണം ഊറ്റിയെടുക്കുക, ഏത് വികസന പ്രവർത്തനങ്ങൾ നടത്തണമെന്നുണ്ടെങ്കിലും സഹകരണ രംഗത്തെ സഹകാരികൾ അതല്ലെങ്കിൽ അവിടുത്തെ ആ വിശ്വസിച്ച ജനങ്ങൾ നിക്ഷേപിച്ച തുക കണ്ടുകൊണ്ട് അതിനെ ലക്ഷ്യം വെച്ചുകൊണ്ട് അതിനെ കണ്ട് അത് ഊറ്റിയെടുക്കുക എന്ന ലക്ഷ്യവുമായി മുന്നോട്ട് വരുന്ന ഈ സഹകരണ പ്രസ്ഥാനത്തെ തകർക്കുന്ന ഈ ഇത്തൽ കണ്ണികളെ ഒറ്റപ്പെടുത്തണമെന്നാണ് ഈ ജാഥയിലൂടെ നമുക്ക് ആവശ്യപ്പെടാനുള്ളത്. പ്രിയപ്പെട്ടവരെ, നമുക്കറിയാലോ, ഒരു സഹകരണ ബാങ്കിനെ സംബന്ധിച്ചിടത്തോളം, ഒരു സഹകരണ സംഘത്തെ സംബന്ധിച്ചിടത്തോളം എത്രമാത്രം ബുദ്ധിമുട്ടിയാണ് ആ സഹകാരികളും അതുമായി ബന്ധപ്പെട്ട ആളുകളും ആ സഹകരണ പ്രസ്ഥാനം വളർത്തിയെടുക്കുന്നത്. ഈ കേരളത്തിൽ തന്നെ ടു ടയർ സിസ്റ്റം ഇൻട്രൊഡ്യൂസ് ചെയ്തത് തന്നെ ഈ സഹകരണ രംഗത്തെ കൊള്ളയടിക്കാനാണ് എന്ന് ഇന്ത്യൻ നാഷണൽ കോൺഗ്രസും സഹകരണ രംഗത്ത് പ്രവർത്തിക്കുന്ന സഹകാരികളും അടക്കമുള്ള അത് രാഷ്ട്രീയ ഭേദത്തിന്റെ വ്യക്തമായി പറഞ്ഞത് തന്നെയാണ്. സഹകരണ രംഗത്തെ ജീവനക്കാരുടെ DA വർദ്ധിപ്പിക്കുക, ശമ്പളം വർദ്ധിപ്പിക്കുക, ആനുകൂല്യങ്ങൾ വർദ്ധിപ്പിക്കുക എന്നുള്ളതല്ല. കാരണം അത്രയും പ്രസക്തമായ മുദ്രാവാക്യമാണ്. സഹകരണ രംഗം പരിപൂർണമായി താറുമാറായിരിക്കുന്ന ഒരു സാഹചര്യം. നമുക്കറിയാം, 100 വർഷത്തിലധികം പഴക്കമുള്ള പാരമ്പര്യമുള്ള ശക്തമായ ജനങ്ങളുടെ പ്രസ്ഥാനമാണ് സഹകരണ പ്രസ്ഥാനം. ആ സഹകരണ പ്രസ്ഥാനത്തിന്റെ വിശ്വാസ്യത കൊണ്ട് തന്നെയാണ് വളർന്ന് പന്തലിച്ച് ഇന്ന് സർവ്വ മേഖലയിലും ഈ സഹകരണ രംഗം പ്രവർത്തിച്ചുകൊണ്ടിരിക്കുന്നത്. ಕೇರಳ ಸಹಕಾರಿ ನೌಕರರ ಫ್ರಂಟ್ ಹೊಸದುರ್ಗ ತಾಲೂಕು ಅಧ್ಯಕ್ಷ KP ಜಯದೇವನ್ ಅಧ್ಯಕ್ಷತೆ ವಹಿಸಿದರು. ಸಹಕಾರಿ ಸಂರಕ್ಷಣಾ ಯಾತ್ರೆಯ ನೇತೃತ್ವ ವಹಿಸಿದ KCEF ರಾಜ್ಯ ಅಧ್ಯಕ್ಷ ಬಿನು ಕಾವುಂಗಲ್, ರಾಜ್ಯ ಕಾರ್ಯದರ್ಶಿ ಹಾಗೂ ಪ್ರಯಾಣ ವ್ಯವಸ್ಥಾಪಕ CV ಅಜಯನ್, ರಾಜ್ಯ ಕೋಶಾಧಿಕಾರಿ TC ಲುಕ್ಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KV ವಿಜಯನ್, UDF ಕ್ಷೇತ್ರದ ಅಧ್ಯಕ್ಷ P ಕುഞ്ഞിಕಣ್ಣನ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ MG ರಾಜೇಶ್ ಬಾಬು,
ಕೆಸಿಇಎಫ್ ಜಿಲ್ಲಾಧ್ಯಕ್ಷ ಸಿಇ ಜಯನ್, ಘಟಕ ಅಧ್ಯಕ್ಷ ಗಿರೀಶ್ ಕುಂಜತ್ ಮುಂತಾದವರು ಮಾತನಾಡಿದರು. ಬಳಿಕ ಪಯ್ಯನ್ನೂರಿನಲ್ಲಿ ಪ್ರವಾಸ ಯಾತ್ರೆ ಮಾಡಲಾಯಿತು. ಸಹಕಾರಿ ಸಂರಕ್ಷಣಾ ಯಾತ್ರೆ ಮಂಗಳವಾರ ವಯನಾಡು ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿದೆ. ಜನವರಿ 13ರಂದು ಸಂಜೆ ತಿರುವನಂತಪುರದಲ್ಲಿ ಮುಕ್ತಾಯಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿ ವೆಳ್ಯಪರಂಬ ಪಂಚಾಯತ್ ಎನ್ಆರ್ಇಜಿ ಕಾರ್ಮಿಕರ ಯೂನಿಯನ್ ವಾರ್ಡ್ ಮಟ್ಟದ ಸಭೆ ನಡೆಯಿತು. ಯೂನಿಯನ್ ತ್ರಿಕರಿಪುರ ವಲಯ ಸಮಿತಿ ಸದಸ್ಯ ಕೆ ಮನೋಹರನ್ ಸಭೆಯನ್ನು ಉದ್ಘಾಟಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಕೇಂದ್ರ ಸರ್ಕಾರವು ಹಾಳು ಮಾಡಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿ ವಳ್ಯಪ್ಪರಂಬ ಪಂಚಾಯತ್ ಎನ್ಆರ್ಇಜಿ ಕಾರ್ಮಿಕರ ಸಂಘವು ವಾರ್ಡ್ ಮಟ್ಟದ ಸಭೆಯನ್ನು ನಡೆಸಿತು. ಯೂನಿಯನ್ ತ್ರಿಕರಿಪುರ ಪ್ರದೇಶ ಸಮಿತಿ ಸದಸ್ಯ ಕೆ ಮನೋಹರನ್ ഉദ്ഘാಟಿಸಿದರು. സമരം കേന്ദ്ര സർക്കാരിന്റെ കണ്ണു തുറപ്പിക്കാനും നമ്മുടെ സംഘടന ശക്തി കാണിക്കാനും നമുക്ക് സാധിക്കും. അല്ല നമ്മൾ ഈ 10 ആൾ പോയിക്കോട്ട് അവരെ നടത്തിക്കോട്ടെന്ന് പറഞ്ഞാൽ ഇത് നമ്മൾ പൊളിയും. നാളെ നമുക്ക് കിട്ടുന്ന ജോലി ഇന്നിപ്പോൾ നമുക്ക് തൊഴിലുറപ്പിന് അവൈലിക്കുന്ന ആളുണ്ട്, തൊഴിലിരിപ്പ് അല്ലേ, പറയുന്ന ആളുണ്ട്. പക്ഷെ അതൊന്നുമല്ല, രാവിലെ തൊട്ട് വൈകുന്നേരം വരെ പണിയെടുത്താൽ ഇല്ലെങ്കിൽ വെയിൽ കൊള്ളണം. കാരണം ഒരു മറ്റുള്ള ജോലി കേന്ദ്ര സർക്കാർ മറ്റേ ഈ ജോലിയുമായി സർക്കാർ ജോലിയുമായി രാവിലെ പോയിട്ട്. ಯೂನಿಯನ್ ಪ್ರದೇಶ ಸಮಿತಿ ಸದಸ್ಯೆ ಸಿ ಅಂಬಿಕಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಡ ಕುಟುಂಬಗಳಿಗೆ ಜೀವನ ವಿಧಾನವಾಗಿ ಮಾರ್ಪಟ್ಟಿರುವ ಉದ್ಯೋಗ ಖಾತರಿ ಯೋಜನೆಯನ್ನು ಹೊಸ ಕಾನೂನಿನಲ್ಲಿ ಸಿಲುಕಿಸುವ ಮೂಲಕ ಕೇಂದ್ರ ಸರ್ಕಾರವು ಅದನ್ನು ತೆಗೆದುಹಾಕಲು ಕೈಗೊಂಡ ಕ್ರಮದ ವಿರುದ್ಧ ಪ್ರತಿಭಟನೆಯ ಭಾಗವಾಗಿ ಸಭೆಯನ್ನು ಆಯೋಜಿಸಲಾಗಿತ್ತು. ಜನವರಿ 15ರಂದು ಕಾಞಂಗಾಡ್ ಮುಖ್ಯ ಅಂಚೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿಯಲ್ಲಿ ಎಲ್ಲ ಕಾರ್ಮಿಕರನ್ನು ಒಟ್ಟುಗೂಡಿಸಲು ಸಭೆ ನಿರ್ಧರಿಸಿತ್ತು. ಎಡೈಲೆಕ್ಕಾಡ್ ಗ್ರಂಥಾಲಯ ಆವರಣದಲ್ಲಿ ನಡೆದ ಸಭೆಯಲ್ಲಿ ಸಿಪಿಎಂ ಮಾಜಿ ಸ್ಥಳೀಯ ಕಾರ್ಯದರ್ಶಿ ವಿ ಶ್ರೀಧರನ್, ಗ್ರಾಮ ಪಂಚಾಯತ್ ಸದಸ್ಯರಾದ ಎಂ ಬಾಬು, ಕೆ ಸುಲೋಚನಾ ಹಾಗೂ ಯೂನಿಯನ್ ವಾರ್ಡ್ ಕಾರ್ಯದರ್ಶಿ ಕೆಎಸ್ ಶಾಂತಕುಮಾರಿ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕೆ ಭಾಸ್ಕರನ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸಿಐಟಿಯು ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಂತಾಪ ಸೂಚಕ ಸಭೆಯನ್ನು ಆಯೋಜಿಸಲಾಯಿತು. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಪಿ ಮಣಿಮೋಹನ್ ವಹಿಸಿದ್ದರು. ಸಿಪಿಐಎಂ ಹಾಗೂ ಸಿಐಟಿಯು ನಾಯಕರಾಗಿದ್ದ ಕಾಸರಗೋಡಿನ ಚೆನ್ನಿಕರದ ಕೆ ಭಾಸ್ಕರನ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸಿಐಟಿಯು ಜಿಲ್ಲಾ ಸಮಿತಿಯು ನೇತೃತ್ವದಲ್ಲಿ ಸರ್ವಪಕ್ಷ ಸಂತಾಪ ಸಭೆಯನ್ನು ಆಯೋಜಿಸಲಾಗಿತ್ತು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಆವರಣದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಪಿ ಮಣಿಮೋಹನ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯದರ್ಶಿ ಟಿಕೆ ರಾಜನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಬು ಅಬ್ರಹಂ, ಶಾಸಕ ಸಿಎಚ್ ಕುഞ്ഞാಂಬು, ಟಿ ಕೃಷ್ಣನ್, ಟಿಎಂಎ ಕರೀಂ, ಟಿ ಪ್ರಕಾಶನ್, ಶರೀಫ್ ಕೊಡವಂಜಿ, ಸಿಎಂಎ ಜಲೀಲ್, ಎಜಿ ನಾಯರ್, ಯು ತಂಬನ್ ನಾಯರ್, ಪಿ ಕಮಲಾಕ್ಷನ್, ಪಿವಿ ಕುഞ്ഞാಂಬು, ಪಿ ಜಾನಕಿ, ಸಿ ಶೋಭಲತಾ, ಕೆ ಭುಜಂಗಶೆಟ್ಟಿ, ಎಂ ಲಲಿತಾ, ಪಿ ದಾಮೋದರನ್, ಎಸ್ ಸುನಿಲ್, ಎ ನಾರಾಯಣನ್, ಎಆರ್ ಧನ್ಯವಾದ್ ಮಾತನಾಡಿದರು. ಕ್ಷೇತ್ರ ಕಾರ್ಯದರ್ಶಿ ಕೆ ರವೀಂದ್ರನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಸ್ಲಿಂ ಲೀಗ್ನ ಕಾಸರಗೋಡು ಜಿಲ್ಲೆಯ ಮೊದಲ ಅಧ್ಯಕ್ಷರಾಗಿದ್ದ ಹಾಗೂ ಧಾರ್ಮಿಕ ರಾಜಕೀಯ ಕ್ಷೇತ್ರಗಳಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಎಪಿ ಅಬ್ದುಲ್ ಶಾಹಿಬ್ ಅವರ ನಿಸ್ವಾರ್ಥ ಜೀವನವು ಜಿಲ್ಲೆಯಲ್ಲಿ ಮುಸ್ಲಿಂ ಲೀಗ್ ಚಳುವಳಿಯನ್ನು ಬಲಪಡಿಸಿತು ಎಂದು ಮುಸ್ಲಿಂ ಯೂತ್ ಲೀಗ್ ರಾಜ್ಯಾಧ್ಯಕ್ಷ ಪಾನಕಾಡ್ ಸೈಯದ್ ಮುನವರಲಿ ಶಿಹಾಬ್ ತಂಗಳ್ ಹೇಳಿದರು. ತೆಕ್ಕೆಪುರಂನಲ್ಲಿ ಶಿಹಾಬ್ ತಂಗಲ್ ಚಾರಿಟಿ ಸೆಂಟರ್ ಆಯೋಜಿಸಿದ್ದ ಎಪಿ ಅಬ್ದುಲ್ಲಾ ಶಾಹಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡುತ್ತಿದ್ದರು. ತೆಕ್ಕೆಪುರಂ ಶಿಹಾಬ್ ತಂಗಳ್ ಚಾರಿಟಿ ಸೆಂಟರ್ ಆಯೋಜನೆಯಲ್ಲಿ ಎಪಿ ಅಬ್ದುಲ್ಲಾ ಶಾಹಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. പാണക്കാട് സയ്യദ് മുനവറലി ശിഹാബ് തങ്ങൾ പ്രശസ്തി പ്രദാനം ಮಾಡಿದರು. ഇന്ന് നൽകപ്പെടുന്ന ഈ അവാർഡ് ഇവിടെ സൂചിപ്പിച്ചതുപോലെ സമയ രംഗത്ത് പ്രതിബദ്ധതയുള്ള ഒരു വ്യവസായിക്കാണ് കൊടുക്കുന്നത് എന്നുള്ള പ്രത്യേകതയാണ്. ഒരുപാട് വ്യവസായികളും കച്ചവടക്കാരൊക്കെ നമ്മുടെ നാട്ടിലുണ്ട്. പക്ഷെ അവര് ഒരു സോഷ്യൽ കമ്മിറ്റ്മെന്റോട് കൂടി നമുക്കിടയിൽ പ്രവർത്തിക്കുമ്പോഴാണ് ഇവിടെ മാറ്റങ്ങൾ ഉണ്ടാക്കിയത്. ബിസിനസ് ലീഡേഴ്സിന് ഒരുപാട് കാര്യങ്ങൾ ചെയ്യാൻ സാധിക്കും. അവർക്ക് വലിയ സാമൂഹിക പ്രവർത്തനം നടത്താൻ അവർക്ക് സാധിക്കും.
അവർ മുന്നിൽ നിന്നാൽ ഒരുപാട് ആളുകൾ കൂടെ ഉണ്ടാവുന്നതാണ്. ഇവിടെ സൂചിപ്പിച്ചതുപോലെ ഒരുപാട് തൊഴിലവസരങ്ങൾ ഞാൻ കഴിഞ്ഞ തവണ ദുബായിൽ പോയപ്പോൾ പ്രിയപ്പെട്ട MP ശംസുദ്ദീൻ സാഹിബിന് അതുപോലെ അഷ്ടപ്പെടുന്നതിനടക്കം ഞങ്ങൾ അവിടെ ഉപഭോക്തൃ ഓഫീസിൽ പോയി. നേരത്തെ ബഷീർ സാഹിബ് സൂചിപ്പിച്ചതുപോലെ രാജകീയമായ ഒരു സ്വീകരണമായിരുന്നു. അവിടെ ഞാൻ അഭിനയിച്ചിട്ടില്ല, അവിടെ അതിനെ അവിടെ അപ്പോൾ അവിടെ ഭക്ഷണം കഴിച്ചിട്ട് നമ്മളെ അദ്ദേഹത്തിന്റെ ഓരോ സ്റ്റാഫുകളെയും പരിചയപ്പെട്ടു. അവരൊക്കെ വളരെ സന്തോഷമുള്ള, അവർക്ക് ഹാപ്പിയാണ്. കാരണം ഒരു തൊഴിൽ കൊടുക്കുമ്പോൾ അവിടെ അവര് സന്തോഷമായിരിക്കുക എന്നുള്ളതാണ്. അവിടെ കാണുന്ന എല്ലാവരും ഹാപ്പിയാണ്. അതൊരു തൊഴിൽ മേഖലയുടെ ഒരു അറ്റ്മോസ്ഫിയർ അങ്ങനെ ആക്കിയെടുക്കുക എന്നുള്ളത് അതിന്റെ ലീഡറുടെ, അതിന്റെ ബോസിന്റെ ഒരു വലിയ വിശാലമായ മനസ്സുകൂടിയാണ്. AP ಅಬ್ದುಲ್ಲಾ ಸಾಹಿಬ್ ತೋರಿಸಿದ ದಾರಿಯಲ್ಲಿ ನಿಸ್ವಾರ್ಥ ಜೀವನದ ಮೂಲಕ ದತ್ತಿ ಕಾರ್ಯ ಹಾಗೂ ಕಾರ್ಮಿಕರ ಸೇವೆಗಳ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಅಬೂಬಕರ್ ಕುತ್ತಿಕೋಲ್ ಅವರಿಗೆ AP ಅಬ್ದುಲ್ಲಾ ಸಾಹಿಬ್ ಪ್ರಶಸ್ತಿಯನ್ನು ನೀಡುವುದು ಅರ್ಹವಾಗಿದೆ ಎಂದು ತಂಗಳ್ ಹೇಳಿದರು. ಶಿಹಾಬ್ ತಂಗಳ್ ಚಾರಿಟಿ ಸೆಂಟರ್ ಪೋಷಕಾಧಿಕಾರಿ ಕುಂಜ್ ಅಹಮ್ಮದ್ ಹಾಜಿ ಪಾಲಕ್ಕಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರಶಸ್ತಿ ಪುರಸ್ಕೃತ ಅಬೂಬಕರ್ ಕುತ್ತಿಕೋಲ್ ಅವರಿಗೆ ಸೈಯದ್ ಮುನವರ್ ಅಲಿ ಶಿಹಾಬ್ ತಂಗಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಮುಸ್ಲಿಂ ಲೀಗ್ ರಾಜ್ಯ ಕಾರ್ಯದರ್ಶಿ ಬಶೀರ್ ವೆಳ್ಳಿಕೋತ್ ಪ್ರಶಸ್ತಿ ಪುರಸ್ಕೃತರನ್ನು ಸಭಿಕರಿಗೆ ಪರಿಚಯಿಸಿದರು. ಮುನವರ್ ಅಲಿ ಶಿಹಾಬ್ ತಂಗಲ್ ಅವರು ಸಂಘಟಕರ ಉಡುಗೊರೆಯನ್ನು CH ಸೆಂಟರ್ UAE ಚಾಪ್ಟರ್ ಕೋಶಾಧಿಕಾರಿ KH ಶಂಶುದ್ದೀನ್ ಕಲ್ಲುರವಿಗೆ ಹಸ್ತಾಂತರಿಸಿದರು. ಮುಸ್ಲಿಂ ಲೀಗ್ ಜಿಲ್ಲಾ ಉಪಾಧ್ಯಕ್ಷರು ಅಡ್ವೊಕೇಟ್ NA ಖಾಲಿದ್, KEA ಬಕ್ಕರ್, ತೀರ್ಪುಗಾರರ ಸದಸ್ಯ ಜಲೀಲ್ ರಾಮಂತಲಿ, ಮುಸ್ಲಿಂ ಲೀಗ್ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ KK ಬದ್ರುದ್ದೀನ್, ಕೋಶಾಧಿಕಾರಿ CK ರಾಮಂತುಲ್ಲಾ, ಸಹ ಅಧಿಕಾರಿಗಳಾದ PM ಫಾರೂಕ್ ಹಾಜಿ, ಹಮೀದ್ ಚೆರಕ್ಕಡತ್, T ಅಂಟುಮಾನ್, MS ಹಮೀದ್ ಹಾಜಿ, ತಾಜುದ್ದೀನ್ ಕಮ್ಮಡಂ, ಮುಸ್ಲಿಂ ಯೂತ್ ಲೀಗ್ ರಾಜ್ಯ ಉಪಾಧ್ಯಕ್ಷ ಅಶ್ರಫ್ ಎಡನೀರ್ ಮೊದಲಾದವರು ಮಾತನಾಡಿದರು. AP ಉಮರ್ ಸ್ವಾಗತಿಸಿ ಜನರಲ್ ಕನ್ವೀನರ್ ಇಕ್ಬಾಲ್ ವೆಳ್ಳಿಕೋತ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಚೆರ್ವತ್ತೂರು ಕಣ್ಣಂಗೈ ರಂಗಭೂಮಿ ಹಾಗೂ ಮಹಿಳಾ ಕೂಟೈಮ ಯೋಜನೆಯಲ್ಲಿ 10ನೇ ರಾಜ್ಯ ರಂಗಭೂಮಿ ಉತ್ಸವಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಜನವರಿ 8ರಂದು ಸಂಜೆ 5 ಗಂಟೆಗೆ ಕಣ್ಣಂಗೈ ಓಪನ್ ಆಡಿಟೋರಿಯಂನಲ್ಲಿ ಉತ್ಸವ ನಡೆಯಲಿದೆ. ರಾಷ್ಟ್ರೀಯ ಕಲಾ ಅಕಾಡೆಮಿಯ ಉಪಾಧ್ಯಕ್ಷ ಮಾಜಿ ಶಾಸಕ KV ಕುഞ്ഞിರಾಮನ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚೆರ್ವತ್ತೂರು ಕಣ್ಣಂಗೈ ರಂಗಭೂಮಿ ಹಾಗೂ ವನಿತಾ ಕೂಟಾಯ್ಮ ಆಯೋಜನೆಯಲ್ಲಿ 10ನೇ ರಾಜ್ಯ ನಾಟಕೋತ್ಸವದ ಸಿದ್ಧತೆಗಳು ನಡೆಯುತ್ತಿದೆ. ಜನವರಿ 8ರಂದು ಸಂಜೆ 5 ಗಂಟೆಗೆ ಕಣ್ಣಂಗೈ ಓಪನ್ ಆಡಿಟೋರಿಯಂನಲ್ಲಿ ನಾಡನ್ ಕಲಾ ಅಕಾಡೆಮಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ KV ಕುഞ്ഞിರಾಮನ್ ಅವರು ಉದ್ಘಾಟಿಸಲಿದ್ದಾರೆ. ಜನವರಿ 8ರಿಂದ 11ರವರೆಗೆ ನಡೆಯಲಿರುವ ನಾಟಕೋತ್ಸವದಲ್ಲಿ 3 ನಾಟಕಗಳು ಪ್ರದರ್ಶನಗೊಳ್ಳಲಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ T ನಾರಾಯಣ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಗೀತ ನಾಟಕ ಅಕಾಡೆಮಿ ಸದಸ್ಯ ರಾಜಮೋಹನ್ ನೀಲೇಶ್ವರ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆ ತೋರಿದವರಿಗೆ DYSP CK ಸುನಿಲ್ ಕುಮಾರ್ ಬಹುಮಾನ ಪ್ರದಾನ ಮಾಡಲಿದ್ದಾರೆ. ಸಂಜೆ 5:30ಕ್ಕೆ ಕಣ್ಣಂಗೈ ನಾಟಕ ವನಿತಾ ವೇದಿಕೆ ಕೂಟಾಯ್ಮ ಪ್ರದರ್ಶಿಸಲಿದ್ದು 2 ರಾಮಾಯಣ ಹೆಜ್ಜೆಗಳ ಅದ್ಭುತ ದೃಶ್ಯವನ್ನು ಪ್ರದೀಪನ್ ತುರುತ್ತಿ ಅವರಿಂದ ತರಬೇತಿ ಪಡೆದ ಮಹಿಳಾ ಪೂರಕ್ಕಳಿಯನ್ನು ಸೃಷ್ಟಿಸುತ್ತದೆ. ವಿವಿಧ ದಿನಗಳಲ್ಲಿ ವಯಲಾರ್ ಗಾಯನ, ನಾಟಕ ಗಾಯನ ಹಾಗೂ ನೃತ್ಯ ಪ್ರದರ್ಶನಗಳು ನಡೆಯಲಿದೆ. ಜನವರಿ 11ರಂದು ಸಂಜೆ 6 ಗಂಟೆಗೆ ನಡೆಯಲಿರುವ ಸಮಾರೋಪ ಸಮಾರಂಭವನ್ನು ಶಾಸಕ M ರಾಜಗೋಪಾಲನ್ ಉದ್ಘಾಟಿಸಲಿದ್ದಾರೆ. 10ാമത് സംസ്ഥാന നാടകോത്സവം ജനുവരി 8 മുതൽ 11 വരെ കണ്ണങ്കൈ ഓപ്പൺ ഓഡിറ്റോറിയത്തിൽ നടക്കുന്നത്. വിവിധങ്ങളായ പരിപാടികളോടുകൂടിയാണ് നാടകോത്സവം നടക്കുന്നത്. ഈ നാടകോത്സവത്തിൽ തന്നെ വിവിധ മേഖലകൾക്ക് അഴിമതി തെളിയിച്ചവർക്കുള്ള അനുമോദനം നടത്തുന്നുണ്ട്. ಸುದ್ದಿಗೋಷ್ಠಿಯಲ್ಲಿ ನಾಟಕ ವೇದಿಕೆ ಅಧ್ಯಕ್ಷ ಕಣ್ಣಂಗೈ ಕುഞ്ഞിರಾಮನ್, ಕಾರ್ಯದರ್ಶಿ M ರಾಗೇಶ್, ಮಹಿಳಾ ಸಂಘದ ಅಧ್ಯಕ್ಷೆ ಸೀಮಾ ಕೃಷ್ಣನ್, ಕಾರ್ಯದರ್ಶಿ ರಮ್ಯಾ ಪ್ರಿಯೇಶ್ ಹಾಗೂ ಕೋಶಾಧಿಕಾರಿ ಶೋಭಾ ಕೃಷ್ಣನ್ ಮುಂತಾದವರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕೆಎಸ್ಆರ್ಟಿಸಿ ಬಸ್ಸಿಗೆ ಕಲ್ಲು ತೂರಾಟ ನಡೆಸಿದ ವೃದ್ಧ ಬಂಧನ ಬಳಿಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ. ಉಪ್ಪಲ ಮುನ್ನಿಂಗೋಯಿ ನಿವಾಸಿ ಹಮೀದ್ ಅಲಿ ಮೃತಪಟ್ಟ ದುರ್ದೈವಿ. ಕೇರಳ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಮಧುರ್ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಭೇಟಿಗೆ ಸಂಬಂಧಿಸಿ ದೇವಾಲಯ ಆವರಣದಲ್ಲಿ ಭಾರೀ ಭದ್ರತೆ. ರಾಜ್ಯ ಶಾಲಾ ಕಲೋತ್ಸವದ ಚಿನ್ನದ ಕಪ್ನ ಪ್ರಯಾಣವು ಮೊಗ್ರಲ್ GVHSSನಿಂದ ಪ್ರಾರಂಭ. ಜಮಾತ್ ಹೈಯರ್ ಸೆಕೆಂಡರಿ ಶಾಲೆ ಹಾಗೂ ಹೊಸದುರ್ಗ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಚಿನ್ನ ಕಪ್ಗೆ ಅದ್ದೂರಿಯ ಸ್ವಾಗತ. ಕುಂಬಳೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಮೀನು ಮಾರುಕಟ್ಟೆ ಲೋಕಾರ್ಪಣೆಗೆ ಸ್ಥಗಿತ. ಮಾಲಿನ್ಯ ತುಂಬಿದ ಚರಂಡಿಗಳಿಂದಾಗಿ ಪ್ರದೇಶವಾಸಿಗಳು ಸಂಕಷ್ಟದಲ್ಲಿ. 15ನೇ COA ಕಾಂಜಂಗಾಡು ವಲಯ ಸಮ್ಮೇಳನವು ಜನವರಿ 26ರಂದು ಮಾವುಂಗಲ್ ಪಾವನಿಕ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ. ಇದರ ಭಾಗವಾಗಿ ರಚಿಸಲಾಯಿತು ಸಂಘಟನಾ ಸಮಿತಿ ರೂಪೀಕರಣ ಸಭೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.